ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಆಟಾಡ್ಕೊಂಬಂದಾಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಸ್ವಿಮ್ಮಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಏನೇನು ಮಾಡ್ತೀವಿ ನೋಡ್ತಾ ಇರಿ, ಹಾಗೆ ಕೀಪ್ ಆನ್ ವಾಚಿಂಗ್. ನೋಡಿ ನಮ್ಮಮ್ಮ ಎಲ್ಲ ರೆಡಿಯಾಗಿ ಬರ್ತಿದ್ದಾರೆ. ರೆಡ್ ಕಾರ್ಪೆಟ್ ಒಂದೇ ಬಾಕಿ. ದೇಶಾನಿಗೆ ಸ್ವಿಮ್ಮಿಂಗಲ್ಲಿ ಆಡೋಕ್ಕೆ ಇವಾಗ ಕಾಯ್ತಾವಳೆ. ಅಂದರೆ ಸ್ವಿಮ್ಮಿಂಗ್ ಬರುತ್ತೊಳಗೆ, ನಮಗೆಲ್ಲ ಸ್ವಿಮ್ಮಿಂಗ್ ಬರಲ್ಲ. ಹ್ಞೂ ಗೊತ್ತಾಯ್ತು. ಒಂಚೂರು ಇದು ಮಾಡಬೇಕು. ಇವಾಗ ದೇಶಾನಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಮುಂಚೆ ಒಂದ್ಸಲಿ ಫುಲ್ ನೆನ್ಬಿಟ್ಟು ಬರಬೇಕು ಅಂತ ಹೋಗ್ತಾ ಇದ್ದಾಳೆ. ಚೆನ್ನಾಗಿದೆಲ್ಲ ಡ್ರಾಯಿಂಗು. ಇಲ್ಲೇ ರೈನ್ ಡ್ಯಾನ್ಸಾ? ಹಾಂ, ಇದೇ ರೈನ್ ಡ್ಯಾನ್ಸ್. ಸಂಜೆ ಇಲ್ಲೇ ರೈನ್ ಡ್ಯಾನ್ಸ್ ಆಡಬೇಕು. ನಡಿ ಹೋಗಿ. ನಾವು ನೆನೆಯಲ್ಲ, ನಾವು ಹಂಗೆ ಹೇಳ್ತೀವಿ. ನಾವೇನು ಫುಲ್ ಸ್ವಿಮ್ ಮಾಡಲ್ವಲ್ಲ, ಆಟ ಆಡ್ತೀವಿ ಅಷ್ಟೇ. ಹಾಂ, ಫಸ್ಟ್ ಇಳಿದು ಒಂದು 2 ನಿಮಿಷ ಇದು ಮಾಡ್ಕೊ ಪ್ರಾಕ್ಟೀಸ್, ಆಮೇಲೆ ಮಾಡುವಂತೆ. ಥಂಡಿನೇ ಇಳಿಬೇಕಾದ್ರೆ 5 ನಿಮಿಷ ನಾವು ದೇಶಾನಿ ಫಸ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ, ಆಮೇಲೆ ಸ್ವಿಮ್ ಮಾಡೋಣ ಅಂತೇಳಿ. ನೀರು ಇಲ್ಲೋಗಿ ಚಿನ್ನಿ ಒದ್ದು ಪ್ಲೀಸ್. ದಿಕ್ತಾನು ತುಂಬ ಕೋಲ್ಡ್ ಐತೆ, ಫ್ರಿಜ್ ನೀರು ಥರ ಸುಮ್ಮನಿರ್ರಿ. ಏನು ಕೋಲ್ಡ್ ಐತೆ ದೇವ್ರೆ, ಬಿಸಿಲು ಇರಬಾರ್ದಾ? ಬರುತ್ತಮ್ಮ, ನೀನು ಅಲ್ಲಿ ದಿಪ್ತಿಲ್ಲ ಅಲ್ಲಿ, ಸೊ ಹಾಗಾಗಿ ಬರಲ್ಲ. ಇಲ್ಲಿ ಬಾ. ಮಾಡಿ ಆ ಕಡೆಯಿಂದ, ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಮಾಡಿ ಫಸ್ಟು. ಒಂದು 2 ನಿಮಿಷ ಮಾಡಿ ಬರುತ್ತೆ. అదే పైన పోతుంది కాదు. ట్రై ಮಾಡಿ సైక్లింగ్ ఆడతావు అట్లా ఆరేది. ನನಗೆ ಹಂಗೆ ಹಿಂದಕ್ಕೆ ಹೋಗ್ತೀನಿ. ಒಂಚೂರು ನಿಮ್ಮ ಸೈಡ್ಗೆ ಹೋಗು, ಇನ್ನು ಸೈಡ್ಗೆ ಹೋಗು. ಅಮ್ಮ ನಮ್ಮ ಸೇತಕ್ಕೆ ಹೋಗಿರುತ್ತಂದೆ. ಇದೇನೇ ಆಗಿಲ್ಲ. ಒಳಗಿದ್ದ ಚಳಿ ನಾನು ಹೆಂಗೆ ತೆಗ್ದಿದ್ದೀನಿ, ನೀನು ಹಂಗೆ ತೆಗಿತಾ ಇಲ್ಲ ಬಿಡು. ಸದ್ಯಕ್ಕೆ ಕೇಕ್ ಮಳೆ ಬರ್ತಿದ್ದೆ, ಚೆನ್ನಾಗಿ ಸ್ವಿಮ್ ಮಾಡಿದ್ವಿ. ದೇಶ ನೀನು ಮರ್ತುಬಿಟ್ಟಿದ್ದು ಸ್ವಲ್ಪ ಕಲಿತ್ಲು. ನಾನು
ಪರ್ಸೆಂಟಷ್ಟು ಕಲಿತೆ ಅಷ್ಟೇ. ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟು ಇನ್ನೂ ಕಲಿಬೇಕು. ಕೈ ನೀನು ನಡ್ಗುಚ್ಚಿನಿ, ನನ್ನ ಕೈ ಎಲ್ಲ ಆಡಿಸ್ಬೇಡ, ವಿಡಿಯೋ ಹಾಳಾಗುತ್ತೆ. ಎತ್ಕೊಳ್ಬೋದು. ಇಪ್ಪತ್ತು ನಿಂದಿನೇನಿಲ್ಲಲ್ಲ, ಮೊಬೈಲ್ಸ್ ಇಟ್ಬಿಟ್ಟಿದ್ವಿ. ಸ್ವಲ್ಪ ಬೇಗ ರೆಡಿ ಆದರೆ ಊಟ ಮುಗಿಸ್ಕೊಂಡು ಸರಿ ಸರಿ. ಬಿಸಿನೀರು ಇದು ಸ್ವಿಚ್ ಆಫ್ ಬಿಡು, ಬಿಸಿನೀರು. ಬಿಸಿನೀರು ಚಳಿ. ಈಗ ಮಳೆ ಸ್ಟಾರ್ಟ್ ಆಗ್ತಿದೆ. ನಮ್ಮದು ಲೈಟ್ ಆಫೇ ಆಗಿಲ್ಲ. ಎಷ್ಟೋ ಸಲ ಅನ್ಸೋದು ನನಗೆ, ನಮ್ಮಪ್ಪನೂ ಚೆನ್ನಾಗಿ ಪ್ರಾಪರ್ಟಿ ಗಿಪರ್ಟಿ ಎಲ್ಲ ಮಾಡಿಟ್ಟಿದ್ರೆ ಸಕಲಾಗಿರೋದಲ್ಲ ಅಂತ. ಯಾವಾಗ್ಲೂ ಬಂದಿಲ್ಲ ಈ ಆಲೋಚನೆ, ಬಟ್ ಅಫ್ಕೋರ್ಸ್ ಒಂದು 5-6 ಸಲ ಹಿಂಗ್ ಬಂದು ಹಿಂಗ್ ಹೋಗಿದೆ. ಬಟ್ ಇವಾಗ ನಂಗೆ ಅನ್ಸುತ್ತೆ, ನನ್ನ ತಂದೆಗೆ ನನ್ನ ತಾಯಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಆಸ್ತಿ ಮಾಡ್ಲಿಲ್ಲ, ನಮ್ಮನೆ ಆಸ್ತಿ ತರ ಬೆಳೆಸ್ಬಿಟ್ರು. ಸೀರಿಯಸ್, ಹೆಂಗ್ ₹1 ಇದ್ರೂ ಬದುಕೋದ್ ಗೊತ್ತು, ₹10 ಇದ್ರೂ ಬದುಕೋದ್ ಗೊತ್ತು, ₹100 ಇದ್ರೂ ಬದುಕೋದ್ ಗೊತ್ತು. ಕಷ್ಟ ಬಂದ್ರೆ ಹೆಂಗೆ ಎದುರಿಸ್ಬೇಕು ಅಂತ ಗೊತ್ತು, ಸುಖ ಬಂದ್ರೆ ಹೆಂಗೆ ಅದನ್ನ ತಲೆಗೆ ಏರಿಸ್ಕೊಂಡ್ರೆ ನಾರ್ಮಲ್ ಆಗಿ ಹೆಂಗ್ ಬದುಕಬೇಕು ಅನ್ನೋದು ಗೊತ್ತು.